ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪಾಜು ಆತ್ಮೀಯರೇ. ಸೋನಮ್ ವಾಂಗ್ಚುಕ್ ಇವತ್ತು 19ನೇ ದಿನ ಉಪವಾಸ, ಸಾವಿನತ್ತ ನಡೆದಿರುವ ಇವರ ಕಠೋರ ಬದುಕು. ಅದಕ್ಕೆ ಕಾರಣರು ಯಾರು ಅನ್ನೋದನ್ನು ಬಿಡಿಸಿಡಬೇಕಾಗಿಲ್ಲ. ಮೋದಿ ಅವರಿಷ್ಟರಲ್ಲೇ ಡಿಸಿಷನ್ ತೊಗೊಳ್ಬೇಕಾಗಿತ್ತು, ಇಲ್ಲ ಅಟ್ಲೀಸ್ಟ್ ಭೇಟಿ ಆಗಬೇಕಾಗಿದ್ದು ಬಂದ. ಅವರ ಎರಡನೇ ವ್ಯಕ್ತಿ ನಮ್ಮ ಶಾರ್ ಅವರು, ಅಮಿತ್ ಶಾ ಅವರು ಬರಬೇಕಾಗಿತ್ತು. ಕೂಗಲ್ ಕ್ಯಾಬಿನೆಟ್ದು ಯಾರಾದರೂ ಬರಬೇಕಾಗಿತ್ತು, ಬರಲಿಲ್ಲ. ಇಲ್ಲಿವರೆಗೆ ನೋಡಿದ್ರೆ ಬರೋ ಸಾಧ್ಯತೆ ಇಲ್ಲ ಏನೋ ಅನ್ನೋ ಸಂದರ್ಭದಲ್ಲ ನಮ್ಮ ವಕೀಲರಾದಂತಹ ರಾಕೇಶ್ ಕುಮಾರ್ ಅವರು, ಸಾಮಾಜಿಕ ಕಾರ್ಯಕರ್ತರು, ಹೈಕೋರ್ಟ್ಗೆ ಹೋಗಿದ್ದಾರೆ. ಡೈರೆಕ್ಷನ್ ಕೊಡ್ರಪ್ಪ ಇವರಿಗೆ ಸರ್ಕಾರಕ್ಕೆ. ಯಾಕಂದ್ರೆ ಇವ್ರು ಹೆಂಗೆ ನಡೆಸ್ಕೊತಾ ಇದ್ದಾರೆ ಅಂದರೆ, ಇವರನ್ನು ಕ್ರಿಮಿನಲ್ಗಳು, ಉಗ್ರರು, ದೇಶದ್ರೋಹಿಯಂತೆ ಸರ್ಕಾರವು ಸೋನಮ್ ಅವರನ್ನು ನಡೆಸಿಕೊಡುತ್ತಿದೆ. ಈಗ ನಡಾವಳಿ ನೋಡಿದ್ರೆ ಹೆಂಗಪ್ಪ ಅಂದ್ರೆ ಉಗ್ರರ ಜೊತೆ ಮಾಡಿದಂಗದ, ಇದು ನಮ್ಗೆ ಸಂಬಂಧ ಇಲ್ಲ ಅನ್ನುವಂಗದ. ಅಷ್ಟೆಲ್ಲ ದೇಶದ್ರೋಹಿಗಳ ಜೊತೆ ಮಾಡಿದಂಗೆ ಮಾಡ್ತಾ ಇದ್ದಾರೆ. ಇವ್ರನ್ನ ದೇಶದ್ರೋಹಿನ. ಶಿಕ್ಷಣ ವ್ಯವಸ್ಥೆ ಹಾಳಾಗೋಗ್ಯದ, ಅಲ್ಲೇನೂ ಇಲ್ಲ. 89 ಮತ್ತು ಮೇಲೆ ಆಗ್ತದೆ. 95 ಸಲ ಆಯಿತು. ಪೇಪರ್ ಲೀಕ್. ಪ್ರಾಮಾಣಿಕವಾದಂಥ ವಿದ್ಯಾರ್ಥಿಗಳು, ಹಾರ್ಡ್ ವರ್ಕ್ ಮಾಡಿದಂಥ ಬಡ ಮಕ್ಕಳು ಅಥವಾ ಯಾವುದೇ ಮಕ್ಕಳು ಇರಲಿಲ್ಲ ಅಷ್ಟೇ, ಅವ್ರಿಗೆ ನ್ಯಾಯ ಸಿಗಲಾರಂಥ ಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕಾರಣೀಕರ್ತರು ಇವತ್ತಿನ ಶಿಕ್ಷಣ ಮಂತ್ರಿ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವ್ರು ಮಿನಿಮಮ್ ರಾಜೀನಾಮೆ ತಗೊಳ್ರಿ, ವ್ಯವಸ್ಥೆ ಬದಲು ಮಾಡ್ರಿ ಅಂತ ಕೇಳಿದ್ದ. ಅಪರಾಧಿ ಕೆಲಸನ, ಉಗ್ರಗಾಮಿ ಕೆಲಸನ, ಏನಿದು? ಅಟ್ಲೀಸ್ಟ್ ಇದು ಕೂರ್ತಿದ್ದಾರೆ, ಬಂದು ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸ್ಲಿಲ್ಲ. ಏನಿದ್ದಾರೆ ಅರ್ಥ? ಈಗ ಹಿಂದೆ ಅಗರ್ವಾಲ್ ಅವ್ರದ್ದು ನಾವು ಹಿಂದಿನ ಚರ್ಚೆ ಮಾಡಿದ್ವಿ. ಅಗರ್ವಾಲ್ ಅವ್ರು 102 ದಿನ ಉಪವಾಸ ಸತ್ತೋಗ್ಬಿಟ್ರು. ಅದ್ರ ಬಗ್ಗೆ ಇವತ್ತಿಗೆ ಯಾರೂ ಮಾತಾಡ್ತಾ ಇಲ್ಲ, ಸರ್ಕಾರ ಅಂತ ಸ್ಪಂದಿಸ್ತಾ ಇಲ್ಲ. ನೋಡ್ರಲ್ಲೇ, ಒಂದು ಶಿಕ್ಷಣದಲ್ಲಿ ಪರಿವರ್ತನೆ ಆಗಲಿ, ಇಲ್ಲಿ ಪೇಪರ್ ಲೀಕ್ ಬಂದಾಗಲಿ, ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೀಲಿ, ಎಷ್ಟೋ ಜನ ವಿದ್ಯಾರ್ಥಿಗಳು 18-20 ಜನ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಲಿ ಅಂತ ಈ ವ್ಯಕ್ತಿ ಪಾಪ ಒಬ್ಬ ಸೋಷಿಯಲ್ ವರ್ಕರ್ ಅಷ್ಟೇ ಅಲ್ಲ, ಒಬ್ಬ ವಿಜ್ಞಾನಿಯೂ ಹೌದು, ಅದೇ ಕಾಲಕ್ಕೆ ಪರಿಸರವಾದಿನೂ ಹೌದು. ಇಡೀ ವಿಶ್ವ ಇವರನ್ನು ಮಾನ್ಯತೆ ಮಾಡೋದು. ಸೋನಮ್ ವಾಂಗ್ಚುಕ್ ಅವ್ರನ್ನ ಮಾನ್ಯತೆ ಮಾಡಿ ಇವ್ರನ್ನ ಗೌರವಿಸೋದು. ಇಂಥವ್ರು ಹಿಂದೆ ಆರೋಪ ಮಾಡಿದ್ರು ನೀವು ಪಾಕಿಸ್ತಾನಿ ಅಂತೋ ಮತ್ತೇನೋ ಅಂತೋ ಮಾಡಿ ಅವ್ರನ್ನ ಕೆಲವು ದಿನ ಜೈಲಿನಲ್ಲೂ ಹಾಕಿದರು. ಈ ಪರಿಸ್ಥಿತಿ ಇದೇ ರೀತಿ ಮುಂದುವರಿತಾ ಇದು. ಈಗ ಡಾಕ್ಟರ್ಸ್ ಹೇಳಿಬಿಟ್ಟಿದ್ದಾರೆ, ಇನ್ನು 2 ದಿನ ಅಂದರೆ ಈಗ ನಿನ್ನೆ ಹೇಳಿಬಿಟ್ರು ಅವರು, ಇನ್ನು 1 ದಿನ ಬದುಕಬಹುದೇನೋ, ಇಲ್ಲಾಂದ್ರೆ ಅನಿವಾರ್ಯ ಸಾವು ಬರೋದು ಗ್ಯಾರಂಟಿ ಅವರು. ಇದಕ್ಕೆ ಹೊಣೆಗಾರರು ಯಾರು ಅಂತ. ಬಡ ಮಕ್ಕಳಿಗಾಗಿ, ಪ್ರಾಮಾಣಿಕ ಮಕ್ಕಳಿಗಾಗಿ, ಹೋರಾಟ ಮಾಡೋ ಮಕ್ಕಳಿಗಾಗಿ, ದುಡಿಯುವ ಮಕ್ಕಳಿಗಾಗಿ, ತಂದೆ ತಾಯಿಗಳು ಏನೋ ಸಾಲ ಮಾಡಿ ತಮ್ಮ ಮಕ್ಕಳನ್ನ ಕಲಿಸಿ ದೊಡ್ಡ ವ್ಯಕ್ತಿಯನ್ನು ಮಾಡಬೇಕು ಅಥವಾ ಒಬ್ಬ ಶಿಕ್ಷಕರನ್ನಾಗಿ ಮಾಡಬೇಕು ಅಂತ ಅನೇಕ ಕೋಟಿ ಜನರ ಪರವಾಗಿ ಇವತ್ತು ಪಾಪ ಕುಳಿತಿದ್ದಾರೆ ಅವರು. ಒಂದು ದುರಂತ ನೋಡ್ರಿ. ಈ ಸಂದರ್ಭದಲ್ಲಿ ನೆನಪಿಸ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇಂಥ ಒಂದು ದೊಡ್ಡ ಹೋರಾಟಕ್ಕೆ ಇಳಿದಿದ್ರು ನಮ್ಮ ಪೇರೆಂಟ್ಸ್, ತಂದೆ ತಾಯಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಡೀ ಈ ದೇಶದಲ್ಲೇ ಯುವಕರು ಹೆಚ್ಚು ಕಡಿಮೆ 40 ಕೋಟಿ ಇದ್ದಾರೆ, 18ರಿಂದ 30 ವರ್ಷದೊಳಗಿನವರು. ಏನು ಮಾಡ್ತಾ ಇದ್ದಾರೆ ಇವ್ರು? ಎಲ್ಲಿದ್ದಾರೆ ಇವರು? ಇದ್ರ ಜೊತೆಗೆ ವಿರೋಧ ಪಕ್ಷಗಳೆಲ್ಲಿದ್ದಾವ? ಒಂದು ಪ್ರಾಮಾಣಿಕ ಹೋರಾಟ ಮಾಡುವಲ್ಲೇ ಸಪೋರ್ಟ್ ಮಾಡಬೇಕಾಗಿ. ಸರ್ಕಾರ ಅಂತ ಸಪೋರ್ಟ್ ಬರ್ತಾ ಇಲ್ಲ ಮಾತು ಬೇರೆ. ಅಟ್ಲೀಸ್ಟ್ ವಿರೋಧ ಪಕ್ಷಗಳಿಗೆ ಏನಾಗಿದೆ? ರಾಹುಲ್ ಗಾಂಧಿ ಅವ್ರಿಗೆ ಏನಾಗಿದೆ ರೀ? SP ನಮ್ಮ ಅಖಿಲೇಶ್ ಯಾದವ್ರಿಗೆ ಏನಾಗಿದೆ ರೀ? ಮಮತಾ ಬ್ಯಾನರ್ಜಿ ಅವ್ರಿಗೆ ಏನಾಗಿದೆ ರೀ? ಯಾಕ್ರಿ ಬಂದು ಸಪೋರ್ಟ್ ಮಾಡೋದಲ್ಲ, ಇವರ ಪರವಾಗಿ ಹೋರಾಟಕ್ಕೆ ಇಳಿಬೇಕಾಗಿದೆ. ಇಷ್ಟಲ್ಲ ದೊಡ್ಡ ಇಶ್ಯೂ ಆಗಬೇಕಾಗಿತ್ತು, ಆಗಲಿಲ್ಲ. ಇದರಿಂದ ಸಹಜ 1000-2500 ಜನ ಬರೋದನ್ನು ನೋಡೇ ಇದನ್ನು ದಾದ ಮಾಡಲಿಲ್ಲ ಇಲ್ಲಿವರೆಗೆ. ಇದೇನು ದೊಡ್ಡ ವಿಷಯ ಬಿಡ್ರಿ. ಪಾಪ ಹೇಳ್ತಾರೆ ತೊಳೆದು ತಾನ ಉಪವಾಸ ಕೊಡೋದು. ಈವನ್ ಟ್ರೋಲ್ ಸಹಿತ ಮಾಡಿದ್ರು, ಇವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ. ಅಲ್ಲ ರೀ, ಇಂಥ ಪ್ರಾಮಾಣಿಕವಾದ ವ್ಯಕ್ತಿ ಬಗ್ಗೆ ಟ್ರೋಲ್ ಮಾಡ್ತೀರಿ ಅಂತಂದ್ರೆ ಇದಕ್ಕಿಂತ ಲಜ್ಜೆಗೆಟ್ಟ ವಿಷಯ ಮತ್ತೇನು ಇರಬೇಕಂತ. ಪ್ರಾಮಾಣಿಕವಾಗಿ ಇಲ್ಲಿ ವಿದ್ಯಾರ್ಥಿ ಪರವಾಗಿ ತನ್ನ ಜೀವನ ಕೊಟ್ಟಂಥ ವ್ಯಕ್ತಿಯನ್ನು ಟ್ರೋಲ್ ಮಾಡ್ತಾರೆ. ಸುಮ್ಮನೆ ಕೂತಿದ್ದಾನೆ ಬಿಡ್ರಿ, ಅವನಿಗೇನಾಗೋದು ಬಿಡ್ರಿ, ಅವನಿಗೆ ಸಾಯ್ತಾನೆ ಬಿಡ್ರಿ, ಸತ್ತೇನು ದೊಡ್ಡ ವಿಷಯ ಬಿಡ್ರಿ ಅನ್ನುವಂಗೆ ಅನೇಕ ಕಡೆಗಳು ಟ್ರೋಲ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ
ಇದನ್ನು ಯಾರು ಮಾಡ್ತಾ ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಮೋದಿ ಅವ್ರ ಬೆಂಬಲಿಗರು ಮಾಡ್ತಾ ಇದ್ದಾರೆ ಇದನ್ನು. ಇದು ತಪ್ಪು. ಇದು ನಾಳೆ ನಿಮ್ಮ ಮಕ್ಕಳಿಗೆ ಬರ್ಬೋದು ಈ ಪರಿಸ್ಥಿತಿ. ಇದೇ ರೀತಿ ಪೇಪರ್ ಲೀಕ್ ಆಗ್ತಾ ಹೋಯ್ತಂದ್ರೆ, ಎಜುಕೇಷನ್ ಮಟ್ಟ ಕುಸಿತಾ ಹೋಗ್ತಂದ್ರೆ, ಕೇವಲ ದುಡ್ಡಿದ್ದವ್ರ ಮಕ್ಕಳನ್ನ ಕಲಿಯುವಂಥ ಪರಿಸ್ಥಿತಿ ಬರ್ತಂದ್ರೆ ಇನ್ನುಳಿದ ಈ ದೇಶದ ಮಕ್ಕಳು ಎಲ್ಲಿ ಹೋಗ್ಬೇಕು ರೀ? ಎಲ್ಲಿ ಕಲಿಬೇಕು? ಏನೇನೋ ಸ್ಟೇಟ್ಮೆಂಟ್ ಕೊಡ್ತೀವಿ ನಾವು, ಭಾಳ ಉದ್ದಾಗಿದ್ವಿ, ನಾವು ವಿಶ್ವದ ಮಟ್ಟಕ್ಕೆ ಬೆಳೆದಿದ್ವಿ. ಎಲ್ಲಿ ಬೆಳೆದಿದ್ರಿ? ಒಂದು ಮಾನವೀಯತೆ ಬೇಕಲ್ರಿ. ಮಾನವೀಯತೆ ಎಲ್ಲದು ನಿಮ್ಮಲ್ಲ? ಅದೆಲ್ಲ ದೂರದ ಮಾತು ಮಾನವೀಯತೆ. ಅದು ಇದು ಅಟ್ಲೀಸ್ಟ್ ರೈತರ ಹೋರಾಟದಲ್ಲೂ ಇದೇ ಮಾಡಿದ್ರಿ, ಇದೇ ಕೆಲಸ ಮಾಡಿದ್ರಿ. ಕೊನೆಗೆ ಅನಿವಾರ್ಯವಾಗಿ ಅದನ್ನು ಹಿಂದೆ ತಗೊಂಡಿದ್ರಷ್ಟ ರದ್ದು ಮಾಡಿಲ್ಲ. ಇವೆಲ್ಲ ಏನು ತೋರಿಸೋದಪ್ಪ ಅಂದ್ರೆ ಈ ಮೋದಿ ಅವರ ಹಠಮಾರಿತನ. ಇದಕ್ಕೆ ಹಠಯೋಗಿ ಅನ್ನೋದಿಲ್ಲ ರೀ, ಹಠಮಾರಿತನ ಅಂತಾರೆ. ಶಿಕ್ಷಣದಲ್ಲಿ ಬದಲಾವಣೆ ಮತ್ತೊಂದು ಮಾಡಲಿಲ್ಲ. ಇವತ್ತಿನ ಇವರು ಟ್ರೋಲ್ ಮಾಡ್ತಾಯಿದ್ರು ಸೋಷಿಯಲ್ ವರ್ಕರ್ಸು. ಶಿಕ್ಷಣದಲ್ಲಿ ಗೊತ್ತಿಲ್ಲ ಇವ್ರಿಗೆ ಅಂತೇಳಿ. ಇದು ಆರೋಪ ಪ್ರತ್ಯಾರೋಪದ ಮುಗಿಯುವಂಥದ್ದಲ್ಲ, ಬರೀ ಆರೋಪ ಪ್ರತ್ಯಾರೋಪ ಅಲ್ಲ. ಒಬ್ಬ ವ್ಯಕ್ತಿ ಇಡೀ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬದಲು ಮಾಡಬೇಕು ಅನ್ನುವಂಥ ವಿಚಾರವಂತ ವಿಜ್ಞಾನಿ ಇವತ್ತಿನ 18, 10, 20 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವ್ರ ಪರವಾಗಿ. ಇವತ್ತ ಇಲ್ಲ ಅಟ್ಲೀಸ್ಟ್ ಅವ್ರು ರಾಜೀನಾಮೆ ಕೊಡಿಸೋದು ಕೇಳ್ತಾರೆ, ಮತ್ತೆ ಕೇಳ್ತಾ ಇಲ್ಲ. ರಾಜೀನಾಮೆ ಕೊಡಿಸ್ರಿ, ಇಷ್ಟು ಮಾಡಬೇಕಾಗಿತ್ತು. ಅವ್ರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು, ಬೇಡ ಮತ್ತೊಂದು ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡ್ಬೋದಾಗಿತ್ತು. ಮಾಡಲಿಲ್ಲ. ಅದರಿಂದ ಯಾರಿದಾರೋ ಅವ್ರು RSS ಅವರು, BJP ಅವರು, ಮತ್ತೆ ಯಾರೋ ಬಜರಂಗ ದಳದವರು, ಇದು ಮುಖ್ಯ ಅಲ್ಲ. ಇವರೆಲ್ಲರೂ ಮನುಷ್ಯರು ತಾನೆ. ಹಿಂದುತ್ವ ಯಾವಾಗ ಬರೋದು? ಮನುಷ್ಯ ಇದ್ದಾಗ ಹಿಂದುತ್ವ ಬರೋದಿಲ್ಲ. ಇಲ್ಲಿ ಮನುಷ್ಯತ್ವ ಇಲ್ಲಂದಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಇವತ್ತು ಸ್ವತಃ ಹೈಕೋರ್ಟ್ ಇದು ಡೈರೆಕ್ಷನ್ ಮಾಡ್ತಾ ಇದೆ. ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ದಾವೆ ತಮ್ಮ ಅಪ್ಲಿಕೇಶನ್ ಹೇಳಿದ್ದಾರೆ ರಾಕೇಶ್ ಕುಮಾರ್ ಅವರು. ದೇಶದ ಅಂತಃಕರಣ ಸತ್ತು ಹೋಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ, ಆದರೆ ನ್ಯಾಯಾಲಯಗಳ ಅಂತಃಕರಣ ಸತ್ತು ಹೋಗಿಲ್ಲ ಎಂದು ನಮ್ಮ ನಂಬಿಕೆ. ಅದಕ್ಕೆ ಇವತ್ತು ಕೋರ್ಟು ಸಹಿತ ಡೈರೆಕ್ಷನ್ ಮಾಡ್ತಾ ಇದೆ. ಕೇಂದ್ರ ಮತ್ತು ದಿಲ್ಲಿ ಸರ್ಕಾರಗಳಿಗೆ ಮಾಡ್ಯದ, ನೀವು ಹೋಗಿರಪ್ಪ ಅವ್ರನ್ನ ಕಡೆಗೆ ಅಟ್ಲೀಸ್ಟ್ ಒತ್ತಾಯಿಂದಾದರೂ ಊಟ ಮಾಡಿಸ್ರಿ, ಏನು ಮಾಡಿಸ್ರಿ, ಅವರಿಗೆ ಸಲಾಯಿನ್ ಕೊಡಿಸ್ರಿ, ಗ್ಲೂಕೋಸ್ ಕೊಡಿಸ್ರಿ, ಉಳಿಸ್ರಿ ಅವ್ರನ್ನ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಅಮೂಲ್ಯವಾದ ಜೀವ ಅದು, ನಿಶ್ಚಿತವಾಗಿ ಅಮೂಲ್ಯವಾದ ಜೀವ. ಈ ದೇಶದ ಶಿಕ್ಷಣಕ್ಕೆ ಹೊಸ ರೂಪವನ್ನು ಕೊಡುವಂಥ ವ್ಯಕ್ತಿತ್ವ, ಜನಪರ ಹೋರಾಟಗಾರ ವ್ಯಕ್ತಿ. ನಮ್ಮಷ್ಟು ಭಾಳ ಜನರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತೇಳಿ. ನಾವು ದಕ್ಷಿಣ ಭಾರತದವ್ರು ವಿಶೇಷವಾಗಿ ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದಿಲ್ಲ, ಅದು ನಮ್ಮ ಸುದ್ದಿ ಮುಟ್ಟುವುದಿಲ್ಲ ಬಂದು. ಈ ನಿಮಗೆ ಮತ್ತೆ ನೆನಪಿಸ್ತಾ ಇರ್ತೀನಿ ಅದನ್ನು. ಇವತ್ತು 3 Idiots ಅಮೀರ್ ಖಾನ್ ಪಾತ್ರ ಮಾಡಿದಂಥ ಪಾತ್ರ, ಅದಕ್ಕೆ ಸ್ಫೂರ್ತಿ ಇವರು ಅಂತೇಳಿ ಅಮೀರ್ ಖಾನ್ ಅವರು ಸಹಿತ ಒಪ್ಕೊಂಡಿದ್ದಾರೆ. ಅದು ದುರಂತ. ಇಂಥ ಸಂದರ್ಭದಲ್ಲಿ ಅಮೀರ್ ಖಾನ್ ಸಹಿತ ಬಂದಿಲ್ಲ, ಸಪೋರ್ಟ್ ಮಾಡಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವ್ರು ಬರಬೇಕಾಗಿತ್ತು, ಈ ಹೋರಾಟಕ್ಕೆ ತಾನು ಜೊತೆಯಾಗಿ ನಿಲ್ಲಬೇಕಾಗಿತ್ತು, ನಿಂತಿಲ್ಲ ಇಂದಿನವರೆಗೆ. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಹೌದು, ಅವ್ರು ಬಂದ ತಕ್ಷಣ ಕಾಂಗ್ರೆಸ್ ಪರ ಇದು, ಆ ಪರ ಈ ಪರ ಅನ್ನೋಂಥ ಹೆಸರು ಕೇಳಿಸ್ತಾರೆ ಅಂತೇಳಿ ಬಂದಿಲ್ಲ ಅನ್ನಿಸ್ತದೆ ಮೋಸ್ಟ್ಲಿ. ಯಾಕಂದರೆ ಇಲ್ಲಿ IT ಸೆಕ್ಟರ್ BJP ಇದು ಭಾಳ ಏನಪ್ಪ ಅಂದರೆ ಇದು ತನಗೆ ಹೆಂಗೆ ಬೇಕು ಅಂತ ವಾದ ಮಾಡೋಂಥ ಒಂದು ಜನರ ಗುಂಪದ ಇದು. ಸಪೋಸ್ ಏನಾದರೂ ರಾಹುಲ್ ಗಾಂಧಿಯವರು ಎಂಟ್ರಿ ಹೊಡೆದ್ರೆ, ಇಲ್ಲ ಇದು ಕಾಂಗ್ರೆಸ್ ಪರ ಹೋರಾಟ, ಅದಕ್ಕೆ ಸೀಮಿತ ಮಾಡಿಬಿಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಬಂದಿಲ್ಲ. ಆದರೆ ನೋಡ್ರಿ, ಇದು ನಿಮಗೆ ಗೊತ್ತದ. ಅಣ್ಣಾ ಹಜಾರೆ ಅವರು ಕುಳಿತಾಗ ಇದೇ BJPಗೆ ಹಿಂದೆ ಬಂದು ನಿಂತ್ಕೊಂಡು ಅವ್ರು ಸಪೋರ್ಟ್ ಮಾಡಿ ಆ ರೀತಿ ಮಾಡಿದರು ಅಂತೇಳಿ. ಆ ಟೈಮ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಹಿಂದೂಸ್ತಾನಿ ವಿರೋಧಿ, ಖಾಲಿಸ್ತಾನಿ, ಪಾಕಿಸ್ತಾನಿ ಅಂತ ಹೇಳಿಲ್ಲ. 3-4 ದಿನ ಉಪವಾಸ ಮುಗಿದ್ರೊಳಗೆ ಬಂದು ಮನಮೋಹನ್ ಸಿಂಗ್ ಕರೆದು ಅದಕ್ಕೆ ಆಲ್ರೆಡಿ ಈ ಲೋಕಪಾಲಕ್ಕೆ ಒಪ್ಪಿಕೊಟ್ಟು ಅವರು. ನಾ ಇಲ್ಲಿ ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಮೋದಿ ಅವರು ಇನ್ನಾದರೂ ಎಚ್ಚರಗೊಳ್ಳಿ, ಒಂದು ಅಮೂಲ್ಯವಾದ ಜೀವನ ಉಳಿಸಲಿ ಅನ್ನೋದು ಇಲ್ಲಿ ಎಲ್ಲರ ಒತ್ತಡ. ಅದಕ್ಕಾಗಿ ಅವರು ಮತ್ತು ಇನ್ನೊಂದು ಇಲ್ಲಿ ನಾವು ರಿಕ್ವೆಸ್ಟ್ ಮಾಡೋದು ವಾಂಗ್ಚುಕ್ ಅವ್ರಿಗೆ, ಗಾಂಧೀಜಿ ಅವರನ್ನು ಎಂದೋ ಮುಗಿಸ್ಬೋದಾಗಿತ್ತು ಬ್ರಿಟಿಷರು, ಆದರೆ ಮುಗಿಸಲಿಲ್ಲ. ಅದೊಂದು ನಾಗರಿಕ ಅಧಿಕಾರ ಇತ್ತು, ಸರ್ಕಾರ ಇತ್ತು ಅದು. ಆದರೆ ಇವತ್ತಿನ ಈ ಸರ್ಕಾರಕ್ಕೆ ನಾಗರಿಕತೆ ಅದೇನ, ಹೃದಯವಂತಿಕೆ ಇದೇನ ಅನ್ನೋಂಥ ಪ್ರಶ್ನೆ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ವಾಂಗ್ಚುಕ್ ಅವರಾದರೂ ಸಹಿತ ಗಾಂಧೀಜಿಯವರು ಹೇಳ್ತಾ ಇದ್ರು, ಯಾರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಮಾನವೀಯತೆ, ಸಂಸ್ಕೃತಿ ನೆಲೆಗಟ್ಟಲಿದ್ದವ್ರ ವಿರುದ್ಧ ಹೋರಾಟ ಮಾಡಬೇಕು, ಹಿಟ್ಲರ್ ಮನೋಸ್ಥಿತಿಯವ್ರ ವಿರುದ್ಧ ಅಲ್ಲ ಅಂಥೇಳಿ ಹೇಳಿ ಕೊಟ್ಟಿದ್ರು ಅವ್ರು ಹಿಂದೂ ಗಾಂಧೀಜಿಯವರು. ಇವತ್ತು ನೋಡಿದರೆ ಆ ಮಾತು ಸತ್ಯ ಅನ್ನಿಸ್ತಾರೆ. ಯಾಕಂದ್ರೆ ಎಲ್ಲಿ ಹಾಡಬೇಕು ಅಂದ್ರೆ ಹೃದಯವಂತರ ಮುಂದೆ ಹಾಡಬೇಕಪ್ಪ. ಹೃದಯ ಇಲ್ಲದವರು, ಹೃದಯಹೀನರು ಮುಂದೆ ನೀವು ಯಾವ ಹಾಡು ಹಾಡಿದ್ರೆ, ಯಾವ ಸಂಗೀತ ಕೊಟ್ಟರೆ ಏನಾಗೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಏನೋ ಆಗಲಿ, ಮೋದಿ ಅವರು ಟೀಕೆಗೆ ಮಾತ್ರ ಒಳಗೆ ಆಗ್ತಾ ಇದ್ದಾರೆ. ದಯವಿಟ್ಟು ಅವರು ಇದನ್ನು ಟೀಕೆಗಳನ್ನ ಬದಿಯಿಟ್ಟು ಸೋನಮ್ ವಾಂಗ್ಚುಕ್ಕನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲಿ.
ಒಬ್ಬ ಈ ದೇಶಕ್ಕೆ ಅಮೂಲ್ಯ ಸಂಪತ್ತಾಗಿರುವಂಥ ಅವರನ್ನು ಉಳಿಸ್ಕೊಳ್ಳಿ ಅನ್ನೋದು ಈ ಎಲ್ಲ ಜನರ ಕಳಕಳಿ ಮನವಿ. ಇನ್ನೇನು ಮಾಡ್ತಾರೆ ನೋಡೋಣ ಅಂತ ಮಾತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾಕೆ ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.